ಐರ್ಲೆಂಡಲ್ಲಿ ಕಸದಿಂದ ದುಡ್ಡು ಮಾಡ್ಬೋದು ಹೇಗೆ ಅಂತ ಗೊತ್ತಾ? ನಾನು ತೋರಿಸ್ತೀನಿ ಬನ್ನಿ. ಈ ಕಸನ ಕೊಟ್ಟು ದುಡ್ಡು ತೊಗೊಂಬರೋದು. ಸೊ ಇಲ್ಲಿ ನನ್ನ ಹತ್ರ ನಾವು ಕುಡಿದು ಖಾಲಿಯಾಗಿರೋ ಬಾಟಲ್ಸ್ಗಳಿದೆ, ಸೋಡಾ ಬಾಟಲ್ಸ್ಗಳು, ಕೋಕ್, ಸ್ಪ್ರೈಟ್ ಈ ಥರ. ಸೊ ಇದರಿಂದ ದುಡ್ಡು ತೊಗೊಬೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಏನಕ್ಕೆ ಕಸ ಕೊಟ್ಟರೆ ದುಡ್ಡು ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ, ನಾನಿರೋದು ಐರ್ಲೆಂಡಲ್ಲಿ, ನೀವು ಕೋಕೋ ಕೋಲಾ ಕ್ಯಾನ್ಸ್ ಅಥವಾ ಬಾಟಲ್ಸ್ಗಳನ್ನ ತಗೊಂಡಾಗ ನಿಮಗೆ ಒಂದು ಡೆಪಾಸಿಟ್ನ ಚಾರ್ಜ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬನ್ನಿ. ಸೊ ಇದಕ್ಕೆ 4 ಯೂರೋಸ್ ಇದೆ, ಅಂದರೆ ಆಲ್ಮೋಸ್ಟ್ 450 ರೂಪಾಯಿನೋ ಇದೆ. ಅದಕ್ಕೆ ನಿಮಗೆ 0.25 ಸೆಂಟ್ಸ್ ಡೆಪಾಸಿಟ್ನ ತೊಗೊತಿದ್ದಾರೆ. ಸೊ ಅಂದರೆ ನೀವು ಪ್ರತಿ ಸಲ ಕ್ಯಾನ್ಸ್ ಅಥವಾ ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನ ತಗೊಂಡಾಗ ನಿಮ್ಮ ಹತ್ರ ಒಂದು ಡೆಪಾಸಿಟ್ನ ತೊಗೊತಾರೆ. ಯಾಕಂದರೆ ನೀವು ಆ ಬಾಟಲ್ಸ್ಗಳನ್ನ ಬಂದು ಮತ್ತೆ ರೀಸೈಕಲ್ ಮಾಡಲಿ ಅಂತ. ಸೊ ಪ್ರತಿ ಅಂಗಡಿಗಳಲ್ಲಿ ಇಲ್ಲಿ ರೀಸೈಕಲ್ ಮೆಷಿನ್ಗಳನ್ನ ಇಟ್ಟಿರ್ತಾರೆ. ಸೊ ನೀವು ಆ ಬಾಕ್ಸ್ಗಳನ್ನ ತಂದು ರೀಸೈಕಲ್ ಮೆಷಿನ್ಗಳೊಳಗೆ ಹಾಕಿ ನೀವು ನಿಮ್ಮ ಡೆಪಾಸಿಟ್ನ ವಾಪಸ್ ತೊಗೊಬೋದು. ಸೊ ಅಷ್ಟು ಬಾಟಲ್ಸ್ ಹಾಕಿದ್ದಕ್ಕೆ ನಮಗೊಂದು ಸ್ಲಿಪ್ ಕೊಟ್ಟಿದ್ದಾರೆ. ಇದರಲ್ಲಿ 4 ದೊಡ್ಡ ಬಾಟಲ್ಸ್ಗಳು, 22 ಕ್ಯಾನ್ಸ್ಗಳು, 2 ಚಿಕ್ಕ ಬಾಟಲ್ಗಳು. ಸೊ ಎಲ್ಲ ಸೇರಿ 4.60 ಯೂರೋ ಆಗುತ್ತೆ. ಅಂದರೆ ಇವತ್ತಿನ ರೇಟಿಗೆ ಆಲ್ಮೋಸ್ಟ್ 490 ರೂಪಾಯಿ. ಸೊ ಕಸದಿಂದ ದುಡ್ಡು. ಸೊ ಇದನ್ನು ಹೇಗೆ ನಾವು ರೆಡಿ ಮಾಡ್ಕೊಬೋದು, ಯಾವ ಥರ ಗ್ರೋಸರಿ ಶಾಪಿಂಗ್ ಮಾಡಿ ರೆಡಿ ಮಾಡ್ಕೊಬೋದು ಅಂತ ತೋರಿಸ್ತೀನಿ ಬನ್ನಿ. ನನಗಂತೂ ಇದು ಒಳ್ಳೆ ಇನಿಷಿಯೇಟಿವ್ ಅನಿಸುತ್ತೆ. ನೀವು ಪ್ರತಿ ಸಲ ಪ್ಲಾಸ್ಟಿಕ್ ಅಥವಾ ಕ್ಯಾನ್ಸ್ನ ತೊಗೊಂಡಾಗ ನಿಮ್ಮ ಹತ್ರ ಒಂದು ಸಣ್ಣ ಡೆಪಾಸಿಟ್ ಏನೋ ತೊಗೊತಾರೆ. ಆದರೆ ಆ ಪ್ಲಾಸ್ಟಿಕ್ಗೆ ಕ್ಯಾನ್ಸ್ಗಳನ್ನ ನಾವೇ ಬಂದು ರೀಸೈಕಲ್ ಮಾಡ್ತೀವಿ. ಇದರಿಂದ ನಮ್ಮ ಸಿಟಿ ಕೂಡ ಕ್ಲೀನಾಗಿರುತ್ತೆ, ಹಾಗೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಸಿಗುತ್ತೆ. ನಾನು ಕೆಲವರು ಡಸ್ಟ್ಬಿನ್ನಿಂದ ಪ್ಲಾಸ್ಟಿಕ್ನ ತೆಗೆದು ದುಡ್ಡು ತೊಗೊಳ್ಳೋದನ್ನು ನೋಡಿದ್ದೀನಿ. ಸೊ ಸಿಟಿ ಅಂತೂ ಫುಲ್ ಕ್ಲೀನ್ ಅಂದ್ಕೊಳ್ಳಿ. ಸೊ ಈ ಇನಿಷಿಯೇಟಿವ್ ಇಂಡಿಯಾದಲ್ಲಿ ಬಂದರೆ ಹೇಗಿರುತ್ತೆ ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ಸಲ್ಲಿ ತಿಳಿಸಿ.